ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಾವು ಮಂಜಣ್ಣನ ಇಟ್ಕೊಂಡು ಬನ್ರೋಲೆ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ತುಂಬ ಜನಕ್ಕೆ ಆ ಬನ್ರೋಲೆ ಅನ್ನೋ ಹೆಸರಲ್ಲಿ ಲೇ ಅನ್ನೋ ಪದ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಟೈಟಲ್ನ ಚೇಂಜ್ ಮಾಡಿ ಬರೀ ಬಂಡ್ರೋ ಅಂತ ಇಟ್ಟಿದ್ದೀವಿ. ಸೊ ಇದೇ ಸಿನಿಮಾಗೆ ಇವತ್ತು ನಾವು ಆಡಿಷನ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಜನ ಬಂದಿದ್ದಾರೆ. ನೋಡೋಣ ಯಾರ್ಯಾರು ಯಾವ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ಒಬ್ಬೊಬ್ಬರನ್ನ ಆಡಿಷನ್ ಮಾಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ ಸರ್? ಹೋಗೋಣವಾ? ಶುರು ಮಾಡೋಣ. ಓಕೆ, ಬರಕ್ಕೆ ಹೇಳ್ರಪ್ಪ. ಮಂಜಣ್ಣ ಅವರ ತಮ್ಮನ ಕ್ಯಾರೆಕ್ಟರ್ ಸೂಟ್ ಆಗ್ತಾರಲ್ಲ, ಬಾಡಿಯಲ್ಲಿ ಒಳ್ಳೆ ರಿದಮ್ ಇದೆ, ಮ್ಯಾಚ್ ಆಗ್ತಾರೆ ಅಲ್ಲ? ಹೌದು ಸರ್. ಇವರೇ ಬರ್ಕೊಂಬಿಡಿ, ಮಂಜಣ್ಣ ಬ್ರದರ್ ಕ್ಯಾರೆಕ್ಟರ್. ಓಕೆನಾ? ನೆಕ್ಸ್ಟ್ ನಾನು ಕರ್ದಿದ ತಕ್ಷಣ ಒಂದು ಪ್ರಶ್ನೆನೂ ಮಾಡ್ದೆ, ನಮ್ಮಣ್ಣ ಅಂತ ಬಂದ್ಲಲ್ಲ, ಆ ನಂಬಿಕೆಗೆ ಮೋಸ ಮಾಡಬಾರ್ದು ಅಂತ ಫಿಕ್ಸ್ ಆಗೋದೆ. ಇದಕ್ಕಿಂತ ಇದೇ ಭಾರ ಅನಿಸ್ತಾ ಇದೆ. ಇವ್ರಿಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ರೆ ಹೆಂಗೆ? ಸೂಪರ್ ಆಗಿರುತ್ತೆ ಸರ್. ಒಳ್ಳೆ ಬಾಡಿ ಇಟ್ಟವ್ರೆ. ಮಂಜಣ್ಣನ ಜೊತೆ ಇವ್ರಿಗೆ ಫೈಟ್ ಇಟ್ರೆ ನನ್ನ ಮಗನ ಹಿಟ್ಟು ಅಲ್ಟಿಮೇಟ್ ಸರ್. ಓಕೆ ಇವರು ಬರ್ಕೊಂಡ್ಬಿಡ್ರಿ ವಿಲನ್ ಕ್ಯಾರೆಕ್ಟರ್. ಓಕೆ, ನೆಕ್ಸ್ಟ್ ಸರ್ ಇವ್ರು ಹೀರೋಯಿನ್ ಮಾಡ್ಬಿಡೋಣ ಸರ್. ಇವರನ್ನ ಈಗ ಹೀರೋಯಿನ್ಸ್ ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದಾರೆ ರೀ. ಒಂದು ಕೆಲಸ ಮಾಡೋಣ, ಇವ್ರನ್ನ ಫಸ್ಟ್ ಹೀರೋಯಿನ್ ಇದಾರಲ್ಲ ಅವ್ರಿಗೆ ಸಿಸ್ಟರ್ ಕ್ಯಾರೆಕ್ಟರ್ಗೆ ಹಾಕ್ಬಿಡೋಣ. ಸರ್ ನೀವು ಓಕೆ ಫಿಕ್ಸ್, ಬರ್ಕೊಂಬಿಡ್ರಿ. ನೆಕ್ಸ್ಟ್ ಸರ್ ನೀವು ಬನ್ನಿ. ಬಿಟ್ಟಿರೋದು ರೌಡಿಸಮ್ ಅಷ್ಟೇ, ಒಳಗಡೆ ದಮ್ಮು ಹಾಗೆ ಇದೆ. ನೋಡ್ರಿ, ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಇವ್ರಿಗೆ. ಕಾಮಿಡಿಯನ್ ಆಗಿ ಹಾಕೊಂಡ್ಬಿಡೋಣ, ಏನಂತೀರಾ? ಹಾಕೊಂಡ್ಬಿಡೋಣ, ಚೆನ್ನಾಗಿರುತ್ತಲ್ಲ? ಬರ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಇವ್ರನ್ನ ನಮ್ಮ ಸೆಕೆಂಡ್ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ಗೆ ಹಾಕಿದ್ರೆ ಹಿಂಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ ಇವರು ಅಲ್ಲ? ಇವರೇ ಯಾವುದಕ್ಕೂ ಬರ್ಕೊಂಡಿರಿ, ನೋಡೋಣ ಆಪ್ಷನಲ್ಲಿ ಇಟ್ಟಿರಿ. ಓಕೆ, ನೆಕ್ಸ್ಟ್ ಯಾರು? ಬನ್ನಿ. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮಂಜಣ್ಣಂದು ಸ್ವಲ್ಪ ರಿಚ್ ಕ್ಯಾರೆಕ್ಟರ್. ಇವ್ರನ್ನ ಅವ್ರ ಮನೇಲಿ ಕುಕ್ ತರ ಯಾಕೆ ಇಡಬಾರ್ದು ಸರ್? ಅವರು ನೋಡಕ್ ಹಂಗೆ ಇದಾರೆ ಸರ್. ಅಲ್ಲ? ಹೌದು. ಇವರೇ ಬರ್ಕೊಂಬಿಡಿ ಕುಕ್ ಕ್ಯಾರೆಕ್ಟರ್. ಓಕೆ ಮೇಡಮ್, ನೆಕ್ಸ್ಟ್ ಏನ್ರಿ ಇವರು ಇಷ್ಟೊಂದು ಎಮೋಷ್ನಲ್ ತೋರಿಸ್ತಾ ಇದ್ದಾರಲ್ರಿ? ಹೌದು ಸರ್. ಇವ್ರಿಗೆ ನಮ್ಮ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಭಗ್ನಪ್ರೇಮಿ. ಅದು ಹೆಂಗೆ ಅಂದ್ರೆ, ಇವಾಗ ನಮ್ಮ ಫಸ್ಟ್ ಹೀರೋಯಿನ್ ಇದಾರಲ್ಲ ಅವರು ಮಂಜಣ್ಣನ ಲೈನ್ ಆಗ್ತಿರ್ತಾರೆ, ಇವ್ರು ಇದಾರಲ್ಲ ಈ ಕ್ಯಾರೆಕ್ಟ್ರು ಅವ್ರನ್ನ ಲೈನ್ ಆಗ್ತಿರುತ್ತೆ. ಯಾವಾಗ್ಲೂ ಅಳೋ ಕ್ಯಾರೆಕ್ಟ್ರೆ. ಸೊ ಅದಕ್ಕೆ ಇವ್ರು ಸೂಟ್ ಆಗ್ತಾರೆ. ಏನೋ ಅರ್ಥ ಆಗ್ತಿಲ್ಲ ಸರ್. ಓಕೆ ಮಾಡ್ಬಿಡ್ರಿ. ಮಾಡ್ಬಿಡ್ಲಾ? ಮಾಡ್ಬಿಡಿ ಸರ್. ಬರ್ಕೊಳ್ರಿ. ಓಕೆ, ನೆಕ್ಸ್ಟು ಬನ್ನಿ. ಮಂಜಣ್ಣ, ನಾಳೆ ಬರ್ತಾ ಇದೀನಿ ಕಣೋ ಊರ್ಗೆ. ರಕ್ಷಾ ಬಂಧನ ಅಲ್ವಾ, ಅಣ್ಣ ತಂಗಿ ಹಬ್ಬ. ನಾಳೆನೆ ಇತ್ಯರ್ಥ ಆಗ್ಬೇಕು. ನಂದ್ 2 ಎಕರೆ ಜಮೀನು, ತೆಂಗಿನ ಮರಗಳು, ನನ್ ಪಾಲ್ ನನಗ್ ಬಂದ್ಬಿಡ್ಬೇಕಷ್ಟೇನೆ. ಏನೋ ಹೇಳ್ತಿದ್ಯಾ ಗೌರ್ಮೆಂಟ್ ಕೆರೆ ಬರ್ಕೊಡ್ತೀನಿ ಅಂತ ಹೇಳಿ. ಅಣ್ಣಮ್ಮನ್ ಡಿಸ್ಕು
ರೀ ಬೇರೆ ಮಾತೇ ಇಲ್ಲ ರೀ. ಮಂಜಣ್ಣನ್ಗೆ ತಂಗಿ ಕ್ಯಾರೆಕ್ಟರ್ ಅಂದ್ರೆ ಇವ್ರು ಬಿಟ್ಟು ಇನ್ ಯಾರು ಸೂಟೇ ಆಗಲ್ಲ. ಏನಂತೀರಾ ಸರ್ ಹೆಂಗ್ ಸರ್ ಇದು? ನಂಗೂ ಹಂಗೆ ಅನ್ಸ್ತಿದೆ. ಹೌದಾ? ಹೌದು. ಹಂಗಾದ್ರೆ ರೀ ಫಿಕ್ಸ್ ಬರ್ಕೊಂಬಿಡಿ. ಕ್ಯಾರೆಕ್ಟರ್ ಫಿಕ್ಸು, ಆಪ್ಷನ್ನೇ ಇಲ್ಲ. ಓಕೆನಾ? ಓಕೆ ಮೇಡಮ್, ನೀವು ಫಿಕ್ಸು. ನೆಕ್ಸ್ಟ್ ಸರ್ ಏನ್ ಮಾಡ್ತಿದಾರ ಅವರು? ಅದು ಈ ತಮಟೆ ಹೊಡಿಯೋರ ಹತ್ರ ಇರುತ್ತಲ್ರಿ ತಾಸ, ಟಂಕ್ ಟಕ್ರ ಅಂತ. ಹೌದು ಹೌದು. ಅದು ನೋಡ್ರಿ, ತಾಸ ಇಲ್ದೇನೆ ಫೀಲ್ ಕೊಡ್ತಾನೆ ಅಂದ್ರೆ ಸರ್ ಕೈಗೆ ಇನ್ಸ್ಟ್ರೂಮೆಂಟ್ ಕೊಟ್ರೆ ಇನ್ನೆಂಗ್ ಹೊಡಿಬೋದು. ಆಗಿರುತ್ತೆ ಸರ್. ಹೆಂಗು ನಮ್ ಸಿನಿಮಾದಲ್ಲಿ ಮಂಜಣ್ಣ ಒಂದ್ ಹೆಣದ್ ಮುಂದೆ ಡ್ಯಾನ್ಸ್ ಆಡೋದು ಒಂದ್ ಸೀನ್ ಇದೆ. ಹೌದು. ಅಲ್ಲಿ ಅವ್ರಿಗೆ ಅವಕಾಶ ಕೊಡೋಣ ರೀ. ವಾವ್, ಸೂಪರ್ ಆಗಿರುತ್ತೆ ಸರ್. ಫಿಕ್ಸ್ ಮಾಡ್ಕೊಂಬಿಡಿ ಇವ್ರನ್ನ. ಟ್ಯಾಲೆಂಟ್ ಎಂಕರೇಜ್ ಮಾಡ್ಬೇಕು. ಹೌದು ಹೌದು ಸರ್. ಹೆಸರು ಬರ್ಕೊಡ್ರಿ. ಓಕೆ ಸರ್, ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಸರ್, ನಮ್ಮ ಸಿನಿಮಾದಲ್ಲಿ ಈ ಮಂಜಣ್ಣನ್ಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಒಂದ್ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋದಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ರು ಮೈ ಮೇಲೆ ದೇವ್ರು ಬಂದ್ಬಿಡುತ್ತೆ. ಆ ಕ್ಯಾರೆಕ್ಟರ್ ಇವ್ರು ಕೊಟ್ರೆ ಹೆಂಗೆ? ವಾವ್, ಸೂಪರ್ ಸರ್. ಸಕ್ಕತ್ತಾಗಿ ಮ್ಯಾಚ್ ಆಗ್ತಾರೆ ಇವರು ಅಲ್ಲ? ಓಕೆ ಮೇಡಮ್, ನೀವು ಓಕೆ ಕೊಡ್ರಿ. ಓಕೆ ಓಕೆ. ಅವ್ರನ್ನ ಬರಕೇಳ್ರಿ. ಬನ್ನಿ ಬನ್ನಿ ಬನ್ನಿ. ಸರ್. ಸಾರಿ. ಚೆನ್ನಾಗಿದ್ದಾಳಲ್ಲ ಸರ್? ಹ್ಞೂ ಸರ್, ನಂಗೂ ಹಂಗೆ ಅನ್ಸ್ತಿದೆ. ಅವ್ರಿಗೆ ಬ್ರೇಕ್ ಕೊಡ್ಬೇಕು ಸರ್, ಅಂದ್ರೆ ಅವಕಾಶ ಕೊಡ್ಬೇಕು ಅಂತ. ಹಂಗ ಸರ್, ಒಂದು ಕೆಲಸ ಮಾಡಿ, ನೀವು ಆಡಿಷನ್ ಮಾಡ್ತಾ ಇರಿ, ನಾನು ಹೋಗಿ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಬಂದು. ಓಕೆ, ಡಿಸ್ಕಷನ್. ಅವ್ರು ನನ್ನ ಆಫೀಸ್ಗೆ ಬರೋಕ್ಕೆ. ಅಲ್ಲ, ಎಲ್ಲರೂ ಒಂದೊಂದ್ ಕಡೆ ಹೋದ್ಮೇಲೆ ನಾನು ಒಬ್ಬನೇ ಕೂತ್ಕೊಂಡು ಇಲ್ಲಿ ಏನ್ ಮಾಡ್ಲಿ? ಫ್ರೆಂಡ್ಸ್, ಕಾರಣಾಂತರಗಳಿಂದ ಈ ಆಡಿಷನ್ಸ್ನ ನಾವಿಲ್ಲೇ ಎಂಡ್ ಮಾಡಬೇಕಾಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅಲ್ಲ, ಆಫೀಸಲ್ಲಿ ಇವರು ಏನು ಡಿಸ್ಕಷನ್ ಮಾಡ್ಬೋದು ನನಗೆ ಗೊತ್ತಿಲ್ದಿರೋದು. ಯಾವುದಕ್ಕೂ ಒಂದ್ಸತಿ ನೋಡ್ಕೊಂಬಂದ್ಬಿಡ್ತೀನಿ.